ಹೇಳಿ. ನನ್ನ ಹೆಸರು ನವ್ಯ. ನಾನು ಬನ್ನೇರ್ಘಟ್ಟ ರೋಡಿಂದ ಬರ್ತಾ ಇರೋದು. ನಾನು ಯಾಕೆ ಇದು ಚೂಸ್ ಮಾಡಿದೆ ಅಂದ್ರೆ, ನನಗೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಅಮ್ಮಗೋಸ್ಕರ ಡಿಗ್ರಿ ಒಂದು ಕಂಪ್ಲೀಟ್ ಮಾಡಿಕೊಟ್ಟೆ. ಆದರೆ ಇವಾಗ ನಾನು ಫೋರ್ಸ್ ಮಾಡಿ ಅಮ್ಮನ ಇದಕ್ಕೆ ಸೇರ್ಸಮ್ಮ ಅಂತ ಒಂದು ತಿಂಗಳಿಂದ ಹೇಳ್ಕೊಂಡು ಬಂದು ಇವಾಗ ಅಪ್ಪಗೆ ಹೇಳಿ ಸೇರಿಸಿದ್ದಾರೆ. ಯಾಕೆ ಮ್ಯಾಮ್ನ ಚೂಸ್ ಮಾಡಿದೆ ಅಂದ್ರೆ, ನಾನು ಯೂಟ್ಯೂಬಲ್ಲಿ ನೋಡಿದಾಗ ಫಸ್ಟ್ ಇವ್ರದೇ ಬಂದಿದ್ದು. ಮತ್ತು ಇವ್ರು ಮಾತಾಡೋ ವೇ ಆಗಲಿ ಮತ್ತೆ ಫ್ರೆಂಡ್ಶಿಪ್ ಆಗಿ ಮಾತಾಡ್ತಾರಲ್ವ, ನಂಗೆ ಅದು ಇಷ್ಟ ಆಯ್ತು. ಸೊ ಅದಕ್ಕೆ ನಾನು ಬೇರೆದು ಯಾವ್ದು ಹುಡ್ಕಕ್ಕೆ ಹೋಗಿಲ್ಲ, ಇವ್ರದೇ ಕ್ಲಾಸ್ ಜಾಯಿನ್ ಮಾಡಿದೆ, ಬಂದೆ ಅಷ್ಟೇ. ಮತ್ತೆ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ಸುಭಾಷಿಣಿ. ನಾನು ತುಮಕೂರಿಂದ ಬಂದಿರೋದು. ಆಕ್ಚುಲಿ ಕೋರ್ಸ್ಗೋಸ್ಕರನೇ ಇಲ್ಲೇ ಪಿ ಜಿ ಮಾಡ್ಕೊಂಡಿರ್ಬೇಕು ಅಂತ ಬಂದಿದ್ದೀನಿ. ನಾನು 2 years ಇಂದ ಮ್ಯಾಮ್ನ ಫಾಲೋ ಮಾಡ್ಕೊಂಡು ಬರ್ತಿರೋದು. ಸೊ ಜಾಯಿನ್ ಆಗೋ ಟೈಮಲ್ಲಿ ಲಾಕ್ಡೌನ್ ಬಂತು ಅಂದ್ಬಿಟ್ಟು ಸೊ ಡಿಲೇ ಮಾಡಿದೆ. ಸೊ ಅಷ್ಟರಲ್ಲಿ ನನ್ನ ಮಾಸ್ಟರ್ಸ್ ಎಲ್ಲ ಮುಗಿಸ್ಕೊಂಡು ಸೊ ಈಗ ಜಾಯಿನ್ ಆಗಿದ್ದೀನಿ. ಸೊ ನಮ್ಮ ಅಕ್ಕನ ಸಪೋರ್ಟಿವ್ ಇಂದ ಮಧುಶ್ರೀ ಮ್ಯಾಮ್ ಹತ್ರನೇ ಜಾಯಿನ್ ಆಗಬೇಕು ಅಂತ ಬಂದಿರೋದು. ನೆಕ್ಸ್ಟ್ ನನ್ನ ಫಸ್ಟ್ ಕ್ಲೈಂಟು ನಮ್ಮ ಅಕ್ಕನೇ. ಸೊ ಬಿಕಾಸ್ ಅವಳ ಮದ್ವೆ ಫಿಕ್ಸ್ ಆಗಿದೆ. ಸೊ ನನಗೆ ಮೇಕಪ್ ಮಾಡ್ಬೇಕು ನೀನೆ, ನಾನು ಯಾರ ಹತ್ರನೂ ಮಾಡಿಸ್ಕೊಳಲ್ಲ ಅಂತ ಹೇಳ್ಬಿಟ್ಟು ಅವಳು ನನಗೆ ಜಾಯಿನ್ ಮಾಡಿಸಿರೋದು. ನನ್ನ ಹೆಸರು ಕೀರ್ತಿ. ನಾನು ಬೇಸಿಕಲಿ ಕುಣಿಗಲ್ಲಿಂದ ಬಂದಿರೋದು. ಈಗ ಕಮಲಾನಗರಲ್ಲಿ ಇದ್ದೀನಿ, ರಿಲೇಟಿವ್ಸ್ ಮನೆಯಲ್ಲಿ. ಸೊ ನಾನು ನಿಮ್ಮ ಸ್ಟುಡಿಯೋ ಪ್ರಿಫರ್ ತುಂಬ ಸ್ಟುಡಿಯೋಸ್ನ ಇದು ಮಾಡಿದ್ದೀನಿ. ಬಟ್ ನಿಮ್ದು ಎಂತಕ್ಕೆ ಪ್ರಿಫರ್ ಮಾಡಿದ್ದು ಅಂದರೆ, ಇಲ್ಲಿ ಕಡಿಮೆ ಸ್ಟ್ರೆಂತ್ ಇದೆ, ನನಗೆ ಅಟೆನ್ಷನ್ ಬೇಕು. ನಾನು ಸ್ವಲ್ಪ ಈಗ ಹೇಳ್ತಾ ಇದ್ದೀನಿ, ನಾನು ರನ್ನಿಂಗ್ ಸ್ಲೋ, ತುಂಬಾ ಅಟೆನ್ಷನ್ ಬೇಕು, ಪರ್ಸನಲ್ ಅಟೆನ್ಷನ್ ನನಗಂತೂ ಬೇಕೇ ಬೇಕು. ಸೊ ಕಡಿಮೆ ಇದ್ದಾರೆ. ಆಮೇಲೆ ಒಂದು ಇಬ್ಬರನ್ನ ವಿಚಾರಿಸ್ತೇನೆ ನಾನು, ಅವ್ರನ್ನ ನಿಮ್ಮ ಹತ್ರ ಮೇಕಪ್ ಮಾಡಿಸ್ಕೊಂಡಿದ್ರಂತೆ ಫಾರ್ ಬ್ರೈಡ್. ಅವರಿಗೆ ಅವ್ರು ಪ್ರಿಫರ್ ಮಾಡಿದ್ದು ನಿಮ್ಮನ್ನೇ ತಗೊಳ್ಳಿ, ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಸೊ ನಾನು ನಿಮ್ಮನ್ನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಪರ್ಸನಲ್ ಅಟೆನ್ಷನ್ ಅಂತೂ ಬೇಕೇ ಬೇಕು. ನಾನು ಲೆಗ್ಗೆರೆಯಿಂದ ಬರ್ತಾ ಇರೋದು. ಮ್ಯಾಮ್ನ 3-4 years ಇಂದ ಫಾಲೋ ಮಾಡ್ತಾ ಇದ್ದೀನಿ ಇನ್ಸ್ಟಾದಲ್ಲಿ. ಸೊ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಎಜುಕೇಷನ್ ಇಂದ ಜಾಯ್ನ್ ಆಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಮುಗಿಸಿದ್ದೀನಿ. ಸೊ ಹಾಗಾಗಿ ಜಾಯ್ನ್ ಆದೆ. ನನಗೂ ಸ್ಟುಡಿಯೋ ಮಾಡಬೇಕು ನಿಮ್ಮ ಥರ ಅಂತ ತುಂಬ ಇಷ್ಟ. ನನ್ನ ಹೆಸರು ಪೂರ್ವಿ ಅಂತ, ಜೋರಾಗಿ. ಕುರುಬ್ರಳ್ಳಿಯಿಂದ ಬರ್ತಾ ಇದ್ದೀನಿ. ಯೂಶಲಿ ನಾನೀಗ ಮೆಟರ್ನಿಟಿ ಲೀವ್ ಅಲ್ಲಿ ಇದ್ದೀನಿ. 5.5 months ಬೇಬಿ ಇದೆ. ಸೊ ಏಪ್ರಿಲಿಂದ ಮತ್ತೆ ನಾನು ಜಾಯಿನ್ ಆಗಬೇಕು, ಅಷ್ಟರಲ್ಲಿ ಕಲ್ತ್ಕೊಬೇಕು ಅಂತ ಇಲ್ಲಿ ಜಾಯಿನ್ ಆಗಿದ್ದೀನಿ. ಮತ್ತೆ ಏನಕ್ಕೆ ಇದನ್ನೇ ಚೂಸ್ ಮಾಡಿದೆ ಅಂದರೆ, ರೇಟಿಂಗ್ಸ್ ಚೆನ್ನಾಗಿದೆ, ಮತ್ತೆ ಕಮ್ಯುನಿಕೇಶನ್ ಚೆನ್ನಾಗಿದೆ. ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ ಪ್ರಿಫರ್ ಮಾಡಿದ್ದು ನಿಮ್ಮನ್ನ. ಥ್ಯಾಂಕ್ ಯು. ನವ್ಯ. ನಾನು ಬಂದಿರೋದು ಕತ್ರಗುಪ್ಪೆಯಿಂದ. ನನ್ನ ಡ್ರೀಮ್ ಬಂದು ಮೇಕಪ್ ಆರ್ಟಿಸ್ಟ್ ಆಗಬೇಕು. ನಂದು ನೇಟಿವು ತುಮಕೂರು. ಅಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಇನ್ನೂ ಸ್ವಲ್ಪ ಜನಕ್ಕೆ ಹೇಳ್ಕೊಡ್ಬೇಕು, ತುಂಬ ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹೆಸರು ಸುಜಿತಾ. ನಾನು MC ಲೇಔಟ್ ವಿಜಯನಗರದಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು M.Com ಮಾಡಿದ್ದೀನಿ. ವರ್ಕ್ ಮಾಡ್ತಿದ್ದೆ, 4 years ವರ್ಕ್ ಮಾಡ್ತಿದ್ದೆ. ಮ್ಯಾರೇಜ್ ಆದಮೇಲೆ ಕಿಡ್ ಮಗು ಆಯಿತು, 2 years ಓಲ್ಡ್. ಅದಕ್ಕೆ ನನಗೆ ಏನಾದರೂ ವರ್ಕ್ ಮಾಡಬೇಕು, ಬಟ್ ಮಗುನ ನೋಡಿಕೊಂಡು ವರ್ಕ್ಗೆ ಹೋಗೋಕ್ಕಾಗಲ್ಲ, ಡೈಲಿ ಆಫೀಸ್ಗೆ ಹೋಗಿ ಬರಬೇಕು ಆಗಲ್ಲ ಅಂತ ಅಂದ್ಬಿಟ್ಟು ಈಗ ಇದು ಆ್ಯಕ್ಚುಲಿ ನನಗೆ ತುಂಬ ಪ್ಯಾಷನ್ ಇದೆ ಮೇಕಪ್ ಅಂದರೆ. ನಾರ್ಮಲ್ ಆಗಿ ನಮ್ಮ ಸಿಸ್ಟರ್ಗೆ ಅವ್ರಿಗೆ ಏನಾದರೂ ಫಂಕ್ಷನ್ ಇದ್ದಾಗ ಮಾಡೋದು, ನನಗೆ ಮಾಡ್ಕೊಳ್ಳೋದೆಲ್ಲ ಇತ್ತು. ಈಗ ಏನಂದ್ರೆ ಅದನ್ನೇ ಕಲ್ತ್ಕೊಂಡು ಅದೇ ನನ್ನ ಜಾಬ್ ಆಗಿ ತಗೋಬೇಕಂತ ಇದ್ದೀನಿ. ನನ್ನ ಹೆಸರು ಸುಮಾ. ಇಲ್ಲೇ ಆಟೆ ನಗರಿಂದ ಬರ್ತಾ ಇರೋದು. ನಾನು ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದೆ, ಮತ್ತೆ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಿದ್ದೀನಿ. ಫಿಲ್ಮ್ ಇಂಡಸ್ಟ್ರಿ ಇದರಲ್ಲೆಲ್ಲ ವರ್ಕ್ ಮಾಡ್ತಿದ್ದೀನಿ. ಸಮ್ ಸೀರಿಯಲ್ಸ್, ಮೂವೀಸ್ ಅಲ್ಲೆಲ್ಲ. ಮತ್ತು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಸ್ವಲ್ಪ ಗೊತ್ತಿರೋ ಅಷ್ಟು, ಫುಲ್ಲು ಗೊತ್ತಿಲ್ಲ. ಸೊ ಹಂಗಾಗಿ ಇನ್ನು ತುಂಬ ಕಲಿಬೇಕು. ಕಲಿತು ಆದಮೇಲೆ ಒಂದು ಸರ್ಟಿಫಿಕೇಟ್ ತೊಗೊಂಡ್ರೆ ನಮಗೂ ಅದು ಹೆಲ್ಪ್ ಆಗುತ್ತೆ. ಒಂದು ಸ್ಟುಡಿಯೋ ಏನಾದ್ರು ವರ್ಕ್ ಓಪನ್ ಮಾಡಬೇಕು ಅಂದರೆ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಸರ್ಟಿಫಿಕೇಟು ಬೇಕು, ಮತ್ತು ನಾವು ಇನ್ನೂ ಕಲಿತು ಚೆನ್ನಾಗಿ ಮುಂದೆ ಹೋಗಬೇಕು ಅಂದರೆ ಮೇಕಪ್ ಕಲಿಲೇಬೇಕು. ಇವರಿಂದ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿರೋದ್ರಿಂದ. ಎಲ್ಲರೂ ಹೇಳ್ದಂಗೆ ಫ್ರೆಂಡ್ಲಿ ಆಗಿದ್ದಾರೆ ಅವರು. ಸೊ ನಮಗೆ ಯಾವ ಥರ ಬೇಕು, ಫ್ರೆಂಡ್ಲಿ ಆಗಿದ್ರೆ ನಾವು ಕಲಿಯೋಕ್ಕೆ ಚೆನ್ನಾಗಿರುತ್ತೆ. ಸುಮ್ಮನೆ ಹಂಗೆ ಹಿಂಗೆ ಮಾತಾಡ್ಕೊಂಡಿದ್ರೆ ನಮಗೆ ಕಲಿಯೋಕ್ಕೂ ಬೇಜಾರಾಗೋಗ್ಬಿಡುತ್ತೆ. ಹೌದು ಅಲ್ವಾ?